ಬಾರೆ ಬಾರೆ ತುಂಬಾ ಇಂಟ್ರೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ದ್ಯಾ? ಹಾ ಮಾಡಿ ಬಾ. ಮಂಜು ಇವತ್ ಸಾಯಂಕಾಲ ನೀ ನಮ್ಮ ಮನೆಗ್ ಬರ್ತೀಯಾ? ಅಯ್ಯ ನಮ್ಮ ಅಪ್ಪ ಬೈತಾರೆ. ಬೇಡಪ್ಪ. ಹಾಯ್ ಹಲೋ ಸಲಾಂ ವಣಕ್ಕಂ ಎಲ್ರಿಗೂ ಅಚ್ಚ ಕನ್ನಡದಲ್ಲಿ ನಮಸ್ಕಾರಗಳು. ಬಂದ್ರೆ ಹೋಗಲ್ಲ, ಹೋದ್ರೆ ಬರಲ್ಲ, ಬರೋದು ಹೋಗೋದು ಯಾರಿಗೂ ಗೊತ್ತಾಗಲ್ಲ. ಅದೇ ಸರ್ ಅದೃಷ್ಟ. ಆ ಅದೃಷ್ಟ ಇವತ್ತು ನಿಮ್ಮನ್ನ ಹುಡ್ಕೊಂಡ್ ಬಂದಿದೆ ಸರ್. ನಿಮ್ಮ ಅದೃಷ್ಟನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಸರ್. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಮುತ್ತುರಾಜನ ರಾಜ್ಕುಮಾರ್ ಮಾಡಿರೋದು ಅದೃಷ್ಟ, ಕಂಡಕ್ಟರ್ ನ ಸೂಪರ್ ಸ್ಟಾರ್ ಮಾಡಿರೋದು ಅದೃಷ್ಟ ಸರ್. ಭಯ ಪಡ್ಕೋಬೇಡಿ ಸರ್, ಇದು ಜೂಜಲ್ಲ ಸರ್, ಜಸ್ಟ್ ಟೈಮ್ ಪಾಸ್. ಒಂದು ಕಾಫಿ ಕುಡಿಯೋ ಟೈಮಲ್ಲಿ 4 ಸಂಪಾದನೆ ಮಾಡ್ಕೊಂಬಿಡಿ ಸರ್. ಎಲ್ಲ ಕರೆಕ್ಟ್ ಆಗಿ ಒಂದ್ಸಲಿ ನೋಡ್ಕೊಂಬಿಡಿ ಸರ್. 4 ಬಾಕ್ಸ್, 4 ದಾಯ, ರಾಜ ರಾಣಿ ಆರ್ಟಿನ್ ಡೈಮಂಡ್, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್, ಜಿಂಕೆ ನಡಿಗೆ ಭಾರತಿ, 1 ಆರ್ಟಿನ್ 1 ಡೈಮಂಡ್ ಸರ್. ಇನ್ನೊಂದ್ಸಲಿ ಎಲ್ಲ ಸರಿಯಾಗಿ ನೋಡ್ಕೊಂಬಿಡಿ. ಬಾಕ್ಸ್ ಅಲ್ಲಿರೋ ಚಿಹ್ನೆ ದಾಯದಲ್ಲಿರೋದು, ದಾಯದಲ್ಲಿರೋ ಚಿಹ್ನೆ ಬಾಕ್ಸ್ ಅಲ್ಲಿರೋದು. ಈಗ ಎಲ್ಲ ದಾಯಗಳನ್ನ ತೆಗೆದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಲಕ 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 ಅಂತ ಕುಲುಕ್ಬಿಡಿ ಗೆಡ್ತೀನಿ ನೋಡಿ ಸರ್. ಏನ್ ಬಿದ್ದಿದೆ ನೋಡೋಣ ಬನ್ನಿ ಸರ್. ಹಾ, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್, ಜಿಂಕೆ ನಡಿಗೆಯ ಭಾರತಿ. ಈ 4ನೇ ದಾಯ ಪ್ರಪಂಚದ ಪ್ರೇಮ ಚಿಹ್ನೆ ಆರ್ಟಿನ್. ಇಲ್ಲಿರೋ ಯಾವ ಬಾಕ್ಸ್ ಮೇಲೆ ಬೇಕಾದ್ರೂ ನೀವು 5 10 ಕಟ್ಕೋಬಹುದು ಸರ್. 5 10 10 20. ಬೀಳದಿರೋ ಬಾಕ್ಸ್ ಮೇಲೆ ದುಡ್ಡು ಕಟ್ಟಿದ್ರೆ ಆ ದುಡ್ಡು ಕಂಪನಿಗೆ ಸೇರುತ್ತೆ ಸರ್. ಅಣ್ಣ ಈ ಕಂಪನಿ ಅಂದ್ರೆ ಏನಣ್ಣ? ಇಷ್ಟಗಲ ಹೊಟ್ಟೆಗೋಸ್ಕರ ಆಗ್ಲಿಂದ ಗಂಟ್ಲು ಹರ್ಕೋತಾ ಇದೀನಲ್ಲ, ನಾನೇ ಅಣ್ಣ ಬಡ್ ಕಂಪನಿ. ಕಟ್ತೀವಿ, ಬರ್ದೇ ಹೋದ್ರೆ ನಂಬಿಕೆ ಇಡಿ ಅಣ್ಣ, ನಂಬಿಕೆನೆ ಜೀವನ ಅಣ್ಣ. ನನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ಸರ್, ಕೆಟ್ಟವ್ರು ಯಾರು ನನ್ನ ನಂಬಿಲ್ಲ ಸರ್. ಬನ್ನಿ ಸರ್, ಜೇಬಲ್ಲಿ ಕಾಸು ಮರಿಯಾಕೆಲ್ಲ ದುಡ್ಡು ಡಬಲ್ ಆಗಲ್ಲ. ಇಲ್ಲಿ ಮಿಲಾಯಿಸಿ ಎಲ್ಲ ದುಡ್ಡು ಮಾಡ್ಕೊಳ್ಳಿ ಸರ್. ಬನ್ನಿ 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 ಬನ್ನಿ. ಇಡಿ ಇಡಿ ಇಡಿ. ರಾಜ್ಕುಮಾರ್ ರಾಜಣ್ಣ 10 ರೂಪಾಯಿ. ರಾಜ್ಕುಮಾರ್ 10 ರೂಪಾಯಿ, ಭಾರತಿ 5 ರೂಪಾಯಿ. ಈಗ ನೋಡೋಣ ನಿಮ್ಮ ಅದೃಷ್ಟದ ಭಾಗ ತೆಗಿತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಭಾರತಿ 10ಕ್ಕೆ 20, 5ಕ್ಕೆ 10. ತಗೋಣ ತಗೋಣ, ಜೇಬಲ್ಲಿ ಮಜಾ ಮಾಡೋಣ, ಯಾರಿಗೂ ಹೇಳ್ಬೇಡಣ. 5 10 ಕಟ್ಟಿದ್ರೆ ವಜನ್ ಇರಲ್ಲ ಸರ್. 50 100 ಕಟ್ಟಿ ಸರ್. 50 ರೂಪಾಯಿ 100 ರೂಪಾಯಿ, 100 ರೂಪಾಯಿ ಕಟ್ಟಿದ್ರೆ 200 ರೂಪಾಯಿ. ಬನ್ನಿ ಬಾಕ್ಸ್ಗಳನ್ನ ಖಾಲಿ ಬಿಡಿ. ಬನ್ನಿ 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 ಬನ್ನಿ. ಕಟ್ಟಿ ಅಣ್ಣ, ಕಟ್ಟಿ ಅಣ್ಣ, ಬಾಣ ಬಾಣ. ಭಾರತಿ 1 ರೂಪಾಯಿ. ಈಗ ನೋಡಿ ಸರ್, ನಮ್ ಪುಟ್ಟಿ 1 ರೂಪಾಯಿ ಕಟ್ಟಿದ್ದಾಳೆ ಸರ್. ಅವಳ ಅದೃಷ್ಟ ಹೇಗಿದೆ ಅಂತ ನೋಡೋಣ. ಬನ್ನಿ ಸರ್, ಬನ್ನಿ ಸರ್. ನೀವು ಕಟ್ಟಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳಿ ಸರ್. ನೋಡಿ ಸರ್, ನಮ್ ಪುಟ್ಟಿ ಅದೃಷ್ಟನ 1 ರೂಪಾಯಿ ಕಟ್ಟಿ 2 ರೂಪಾಯಿ ಎತ್ಕೊಂಡ್ಬಿಟ್ಲು ಸರ್. ತಗೊಂಡ್ಬಿಟ್ಟಿ ಬಾಂಬೆ ಮಿಠಾಯಿ ತಗೊಂಡು ಮನೆಗೆ ಚಿಪ್ಕೊಂಡು. ನೋಡಿ ಸರ್, ಬನ್ನಿ ಸರ್. ನಿಂದಷ್ಟು 10 ರೂಪಾಯಿನ. ಬನ್ನಿ ಸರ್, ಕಟ್ಟಿ ಸರ್, ಆಡಿ ಸರ್. ನಿಮ್ಮ ಅದೃಷ್ಟಗಳನ್ನ ಕಟ್ಲಿ ಬಿಡಮ್ಮ. ಕಟ್ಟಿ 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 ಕಟ್ಟಿಮಾ ಕಟ್ಟಿಮಾ. ಭಾರತಿ 100 ರೂಪಾಯಿ. ಪುಟ್ಟಿ ಮನೆ ದೇವ್ರು ಯಾವ್ದು? ಚಾಮುಂಡೇಶ್ವರಿ. ಚೆನ್ನಾಗಿ ಬೇಡ್ಕೋ ಪುಟ್ಟಿ. ನೋಡಿ ಈಗ ನಮ್ ಪುಟ್ಟಿ ಭಾರತಿ ಮೇಲೆ 100 ರೂಪಾಯಿ ಇಡ್ತಾ ಇದ್ದಾಳೆ. ಈಗ ಆಗಿದೆ ಅಂತ ನೋಡೋಣ 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 ನೋಡ. ಈಗ ನಮ್ ಪುಟ್ಟಿ ಗೆದ್ಬಿಟ್ಟು. ಕೊಡು. ಏನ್ ಪುಟ್ಟಿ, ನಿಮ್ ಮನೆದೇವ್ರು ಕೈ ಬಿಡ್ಲಿಲ್ಲ. 100 ಕಟ್ಟಿ 200 ಮಾಡ್ಕೊಂಬಿಟ್ಟೆ. ಎಲ್ಲ ಒಳ್ಳೆ ನೋಟೆ ಪುಟ್ಟಿ. ಸರಿ ಪುಟ್ಟಿ, ಏನ್ ನಿನ್ ಅದೃಷ್ಟ ಪುಟ್ಟಿ. ನೀನ್ ಇದೇ ತರ ಆಡ್ತಿದ್ರೆ ನನ್ ಕಂಪ್ನಿ ಲಾಸ್ ಆಗೋಗುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ಬೆಳಗ್ಗೆಯಿಂದ ಕುಕ್ಕರ್ಗಾಲಲ್ಲಿ ಕೂತು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟೈತೆ. ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಬಿಟ್ಟಿ. ಅದೆಲ್ಲ ಆಮೇಲೆ ನೋಡೋಣ, ಮೊದಲು ಕುಲ್ಕಪ್ಪ. ಕುಲ್ಕು. 100 ಭಾರತಿ, 100 ರಾಜ್ಕುಮಾರ್. ಇಲ್ಲ 100 ಹಾರ್ಟಿನ್. ಬೆಳಿಗ್ಗೆ ಎದ್ದು ನರಿ ಮುಖ ನೋಡ್ಕೊಂಡ್ ಬಂದಬಿಟ್ಟಿ. ನೋಡಿ ಸರ್, ನಮ್ ಪುಟ್ಟಿ 200 ಕಟ್ಟಿ 400 ಎತ್ಕೊಂಡ್ಬಿಟ್ಲು. ತಗೋಬಿಟ್ಟಿ. ಡೈಲಿ ಬರ್ತೀರಾ? ನಾಳೆ ನಮ್ ಕಾಲೇಜ್ ಹತ್ರ ಬನ್ನಿ, ಆಡೋಣ. ಥ್ಯಾಂಕ್ಸ್, ಬರ್ತೀನಿ. ಏನ್ ನೈಸಾಗಿ ಮನೆಗೆ ಕಳ್ಸ್ಕೊತಾ ಇದ್ಯಾ? ಮನೆಗೆ ಹೋಗ್ಬೇಕು. ನೀನ್ ಆಡಿ ಗೆದ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ನಾವೇನ್ ತಿರ್ಪೆ ತಗೋಬೇಕಾ? ಕಟ್ಟು ಆಡು. ಸತ್ಯ ಪಾಪ ಕಣಲೆ ಬಾವಾ. ಕಟ್ಟು ಆಡು ಕಟ್ಟು ಅದನ್ನ ಕಟ್ಟು. ಟ್ರೈನ್ ಪಾಸ್ ದುಡ್ಡು ಅಪ್ಪ ಬೈತಾರೆ. ಏನ್ ಮಾಡ್ತಾನೆ ನಿಮ್ಮಪ್ಪ? ಹಲ್ ಡಾಕ್ಟರ್. ಅಲ್ಲಿ ಕಿತ್ತಾಕೋಕೆ ಡಾಕ್ಟರ್ ಬೇರೆ ಕೇಳು. ಅಲ್ಲಿ ಕೇಳೋನು ಅಂತ ಹೇಳು. ಅದೇ ಚೆನ್ನದ ಅಲ್ಲಿ ಕಿತ್ಬಿಟ್ಟು ಸಂಪಾದನೆ ಮಾಡಿಟ್ಟಾನ. ಈಗ ನಾನು ನಿನ್ನಲ್ಲಿ ಉದುರಿಸ್ತೀನಿ. ಕಟ್ಟಿಗ. ಇದು ಕುಲ್ಕದು ಅಂದ್ರೆ ಪಿತ್ತ ಬೀಳಲ್ಲ, ಹಂಗ್ ಕುಲುಕ್ತಿ ನಾವು. ಹೆಂಗೆ ನಾವ್ ಹೇಳ್ದಂಗೆ ಕೇಳ್ಬೇಕದು. ಜಾಮೆಟ್ರಿ 300 ಕವಳೆ. ತೆಗಿ ಅದನ್ನ ಕಟ್ಟು ಆಡು. ಚಾಮುಂಡೇಶ್ವರಿ ಅವ್ರು ಯಾವಾಗ್ಲೂ ನಮ್ ಕಡೆ ತಿರ್ಗಾಯ್ತು. ಕಟ್ಟು ಆಡು. ಬಿದ್ದಿರಲ್ಲ, ನೋಡ್ತೀಯಾ? ನೋಡ್ಕೋ. ಬಾರೆ ಹೋಗೋಣ. ಕಪೆರಾಣಿ, ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಹೋಗಿ ಆ ಕಡೆ.
ಇವಳನ್ನ ಆಗ್ಲೇ ಬಿಟ್ಟು ಕಳಿಸ್ತಾ ಇದ್ದೆ. ಅಮ್ಮಾಯಿಕಳ ತರ ನಾಟಕ ಆಡಿ ದುಡ್ಡು ಬಂದ ತಕ್ಷಣ ಜಾಗ ಖಾಲಿ ಮಾಡಕ್ ನೋಡ್ತಾಳೆ. ಅಣ್ಣ ಟ್ರೈನಿಗೆ ಟೈಮ್ ಆಯ್ತು, 10 ರೂಪಾಯಿ ಕೊಡೋಣ, ಊರ್ಗ್ ಹೊಟ್ಟೈತಿ. ಇನ್ನೊಂದ್ಸಲ ತಲೆಗಿಲೆ ಹಾಕಿಕಿಯಾ ವಾಚ್ ಬಿಚ್ಚು ವಾಚಾ? ಬಿಚ್ಚು ಬಿಚ್ಚು ಅದನ್ನಿಟ್ಟಾಡು. ಯಾಕೆ ಹಂಗೆ ಇಡದಲ್ವಾ? ಅದನ್ನೇ ಮಾಡೋದೀಗ. ಗೋವಿಂದ ಗೋವಿಂದ. ತೆಗಿ ತೆಗಿ, ಕತ್ತಲ್ಲಿರೋದು ಕಿವಿಲಿರೋದು ಎಲ್ಲ ತೆಗೆದಾಡು. ತೆಗಿಯಲ್ಲ. ತೆಗಿಯಲ್ವಾ? ಏಯ್ ಹೋಗ ಹಗ್ಗ ತಗೊಂಬರ, ಮರಿ ಕಟ್ಟಾಗಿ ಮೈ ಚರ್ಮ ಸುಲ್ದು ಬಿಡೋಣ. ತೆಗಿ ತೆಗಿ, ಆಡೋಣ. ಇನ್ನು ಆಟ ಇನ್ನು ಬೇಜಾನ್ ಬ್ಯಾಲೆನ್ಸ್ ಇದೆ. ತೆಗಿ ತೆಗಿ, ಆಡು ಆಡು. ತೆಗಿ ತೆಗಿ. ಅಲ್ಲ ಕಲ 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 ಕಲ. ಆಹಾ, ಎಲ್ಲ ಕಂಪ್ನಿಗೆ ಬರ್ಲಿ ಬರ್ಲಿ, ಒಳಗಡೆ ಬರ್ಲಿ. ಬೇರೇನಿದೆ? ಇಡು ಪರವಾಗಿಲ್ಲ. ನೋಡು, ಕೇಲ್ಕತಮ್ ನಾಟಕ್ ಬಂದ. ಆ ಬ್ಯಾಗಲ್ಲಿ ಏನೈತೆ? ಬ್ಯಾಗಲ್ಲಿ ಏನಿರುತ್ತೆ? ಓದೋ ಪುಸ್ತಕ ಇರುತ್ತೆ. ಆ ಹುಡುಗಿನ ಸುಮ್ಮನೆ ಆಗಿ ಬಳಿಕೋತೀರಾ? ಅಯ್ಯ ಅದಕ್ಕೆ ಈ ಮುತ್ಕನ್ ಕರ್ಕೊಂಬರಬೇಡ ಅನ್ನೋದು. ನಮ್ದೇ ನಾಳೆ ಕಾಸು ಸಂಪಾದನೆ ಮಾಡಕ್ ಬಿಡಲ್ವಲ್ಲ. ಏ ಕರಿ ನನ್ ಮಗನೇ, ಈ ತರ ಹಂಗಾಮಿ ದುಡ್ಡಲ್ಲಿ ಅನ್ನ ತಿಂದ್ರೆ ಮೈಗತ್ತಲ್ಲ. ಅದೇ ನಮಗ್ ಮೈಗತ್ತು. ಹೋಗ್ಲಿ ಬಿಡ್ಬಾವ. ನೋಡು, ನಿನ್ ಕಡೆಯದಾಗ ಒಂದ್ ಚಾನ್ಸ್ ಕೊಡ್ತೀನಿ. ಆ ಬ್ಯಾಗ್ ಇಟ್ಬಿಟ್ಟು ಆಡು. ನೀನ್ ಒಂದೇ ಒಂದ್ಸಲ ಗೆದ್ರೆ ತಗೋ, ನಿನ್ ದುಡ್ಡು, ನಿನ್ ಚೈನು, ನಿನ್ ವಾಚು ಎಲ್ಲ ಕೊಟ್ಬಿಡ್ತೀನಿ. ಆದ್ರೆ ಒಂದೇ ಒಂದ್ಸಲ ಗೆಲ್ಬೇಕು. ಬೇಕಾ ನೀನೇ ಕುಲ್ಕೋ. ಸತ್ಯ ಏನಿದು? ಏಯ್ ಬಿಡ, ತಗೋ, ಕುಲ್ಕು ಕುಲ್ಕು ಕುಲ್ಕು. ಕುಲ್ಕವ್ವ, ನಿನ್ಗಿರೋ ಒಳ್ಳೆ ಮನ್ಸಿಗೆ ನೀನೇ ಗೆಲ್ತೀಯಾ? ಹೇಳಿದ್ರಲ್ಲ, ಕುಲ್ಕು ತಗೋ, ಕುಲ್ಕು. ಯಾವ ಬಾಕ್ಸು? ಭಾರತಿ. ಪರವಾಗಿಲ್ಲ, ಕುಲ್ಕು ಕುಲ್ಕು. ಚಾಮುಂಡೇಶ್ವರಿ, ಭಾರತಿ. ಈ ಕತೆಗಳು ಬೇಡ, ಸುಮ್ನೆ ಉಸಿರು ಬಿಡ್ದಂಗ್ ಕುಡಿಬೇಕು. ನೀನ್ ಯಾಕೆ ಕುಯ್ತಾ ಇದೀಯೋ? ಅವ್ನ್ ಕುಡ್ದು ಟೈಟ್ ಆದ್ರೆ ಅವ್ನ್ ರೋದ್ನಾಗ ಗೊತ್ತಲ್ವಾ ನಿನ್ಗೆ? ಆಮೇಲೆ ಓದೋ ಮಕ್ಳ ಹತ್ರ ಮೋಸ ಮಾಡಿ ದುಡ್ಡು ಕಿತ್ಕೊಂಡ್ ಬಂದು ಈ ತರ ಎಣ್ಣೆ ಹೊಡಿತಾ ಇದೀವಲ್ಲ, ನಾವು ಉದ್ಧಾರ ಆಯ್ತೀವ. ಆ ಚಾಮುಂಡೇಶ್ವರಿ ನಮ್ ಕಣ್ ಕಿತ್ಕೊಳಕಿಲ್ವಾ? ಏನೇನ್ ಮಾಡ್ತಾಳೆ ಆ ಹುಡುಗಿ? ನಿನ್ ಕೈ ಕಾಲ್ ಕಟ್ಕೊಂಡು ಅಷ್ಟು ಬೇಡ್ಕೊಂಡ್ರು ಬಿಡ್ಲಿಲ್ಲ ನೀನು. ಹೌದಾ? ನಿನ್ಗೊಂದು ದೊಡ್ಡ ನಮಸ್ಕಾರ, ಹೋಗಪ್ಪ. ಹೌದಾ? ಹೋಗಿ ಬಂದು ಮೂಗಿ ನಡ್ಕೊಂಡಂಗ ಅದನ್ನೇ ಹೇಳ್ತಿಲ್ಲ ನೀನು. ರಜಾ ಈಗ ಇದನ್ನೆಲ್ಲ ಮರ್ತ್ಬಿಡು. ಬೆಳಿಗ್ಗೆ ಅಷ್ಟಕ್ಕೆ ಎಲ್ಲ ಸರಿ ಹೋಯ್ತದೆ, ಆಯ್ತಾ? ಹಿಂಗೆ ಸೂಪರ್. ಒತ್ಕೋ ಬಾಬಾ. ಸತ್ಯಕ್ಕೆ ಸಾವಿಲ್ಲ. ಅಯ್ಯೋ, ಟ್ರೂತ್ ನೆವರ್ ಫೇಲ್ಸ್. ಸತ್ಯ ಯಾವತ್ತು ಸೋತಿಲ್ಲ, ಸೋಲಲ್ಲ. ಸತ್ಯಮೇವ ಜಯತೆ. ಅದು ನಿಜಾನಿಕ್ಕಿ ಒಕ್ಕಟೇ ಗೆಲುಪು. ಆಕಾಶದಲ್ಲಿ ಏರೋಪ್ಲೇನ್ ಹೋಗುತ್ತೆ, ರೋಡ್ ಮೇಲೆ ಬಸ್ ಹೋಗುತ್ತೆ, ಸಮುದ್ರದಲ್ಲಿ ಹಡಗು ಹೋಗುತ್ತೆ. ಆದ್ರೆ ಸರ್, ನೀವು ಅಲ್ಲೆಲ್ಲೂ ತಗೊಳಕ್ಕಾಗ್ದಿರ ಕೆಲವು ವಸ್ತುಗಳನ್ನ ಈ ಕಂಬಿ ಮೇಲೆ ಹೋಗೋ ಟ್ರೈನ್ ಅಲ್ಲಿ ತಗೋಬಹುದು ಸರ್. ಕೇಳಿ ಪ್ರಯಾಣಿಕರೇ, ಅರೇಬಿಯಾದಲ್ಲಿ ಬೆಳೆಯೋ ಖರ್ಜೂರದಿಂದ ಹಿಡಿದು ಅನಾರ್ಕಲಿ ಹಾಕೊಳ್ತಿದ್ದ ಕರಿಮಣಿವರೆಗೂ ನಮ್ಮ ಹತ್ರ ಸಿಗುತ್ತೆ ಸರ್.
ಈಗ ಹರಾಜ್ ಶುರು ಮಾಡ್ತಾ ಇದೀನಿ ಸರ್. ಯಾರು ಬೇಕಾದ್ರೂ ಕೂಗ್ಬೋದು. ನೀವು ಕೂಗಿದ ಬೆಲೆ ನಮ್ ಕಂಪ್ನಿ ಗಿಟ್ಲಿಲ್ಲ ಅಂತ ಅನ್ಕೊಳ್ಳಿ, ಬೇಜಾರೇನಿಲ್ಲ ಸರ್. ನಮ್ ಕಂಪ್ನಿ ಹೊತ್ತಿಂದ ನಿಮ್ಗೊಂದು ಗಿಫ್ಟ್ ಕೊಡ್ತೀವಿ, ನೀವು ಸಂತೋಷವಾಗಿ ತಗೊಂಡೋಗ್ಬೋದು ಸರ್. ಲಾರಿಗೆ ಟಾಟಾ, ಚಪ್ಲಿಗೆ ಬಾಟಾ, ಗೋಲ್ಡ್ಗೆ ಕೋಲಾರ, ಸಿಲ್ಕ್ಗೆ ಮೈಸೂರ ಅಂತ ಮೈಸೂರು ನೆಲದಲ್ಲಿ ನೇಯ್ದಿರೋ ಇಂಥ ರೇಷ್ಮೆ ಸೀರೆನ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರ ಮಿಸ್ಸಸ್ ಕಟ್ಕೊಳ್ತಿದ್ರು ಅನ್ನೋದೇ ವಿಶೇಷ ಸರ್. ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್. ಹುಟ್ಟೋರು ಉಳ್ದಿಲ್ಲ ಅಂದ್ರು ಸೀರೆ ಮಾತ್ರ ಇನ್ನು ಜೀವಂತವಾಗಿದೆ ಸರ್. ಏನಪ್ಪ, ನಾನೊಬ್ಬ ಹಿಸ್ಟ್ರಿ ಲೆಕ್ಚರರ್ ಇಲ್ಲಿ ಕೂತಿದ್ದೀನಿ. ನೀನು ಹೊಟ್ಟೆ ಪಾಡ್ಗೋಸ್ಕರ ಹಿಸ್ಟ್ರಿನ ಇಷ್ಟ ಬಂದಾಗೆಲ್ಲ ಚೇಂಜ್ ಮಾಡಬೇಡ, ಗೊತ್ತಾಯ್ತಾ? ಯಾವನ ವ್ಯವಹಾರ ಟೈಮಲ್ಲಿ ಕಡ್ಡಿಯಲ್ಲಾಡಿಸ್ತಾರನು? ಯೋ ಮೇಸ್ಟ್ರೆ, ಆ? ಮಲ್ಗಿದ್ಯಾ ತಾನೇ? ಹೌದು. ದುಮ್ಕೊಂಡ್ ಮಲ್ಕೋ. ಆ ಸರ್ಕಾರಿ ಸವಾಲ್ ಖಾಲಿ 100 ರೂಪಾಯಿ. ಆ 100 100 100 100 100 200 ರೂಪಾಯಿ. ಆಹಾ, ಆ 200 200 200 200 200 250. ವಾಟ್ ಇಸ್ ದಿಸ್? 250 250 250 250 350. ವಾಟ್ ಇಸ್ ದಿಸ್? 350 350 350 rupees. ಇದ್ದಲ್ವಪ್ಪ ಕೂಗೋದು ಅಂದ್ರೆ. ಸೌಕಾರ್ ಜನಕ್ಕೆ ಆಂಟಿ ರೇಂಜ್ ಅಲ್ಲಿ ಕೂಗಿದ್ದೀರಾ. 500 ಅಂದ್ರೆ 500 550. ಲಕ್ಷಾಧೀಶ್ವರಿ. 550 600 ರೂಪಾಯಿ. ಲಕ್ಷ್ಮೀ ಪುತ್ರನಯ್ಯ. 700 700 ಅಲ್ಲ 600. 600 ಸರಿಯಾಗಿ ಕೇಳಿಸ್ಲಿಲ್ಲ. ಇದ್ರ ಮೇಲೆ ಜಾಸ್ತಿ ಮಾಡಲ್ಲ ಅಂತ ಕಾಣುತ್ತೆ. 600 ಒಂದ್ಸಲಿ, 600 2 ಸಲಿ, 600 3 ಸಲಿ. ಅಪ್ಪ ಲಕ್ಷ್ಮೀ ಪುತ್ರ, ಆಮೇಲೆ ಕಿಸಿವೆ ಫಸ್ಟ್ ದುಡ್ಡು ಕೊಡು. ತಗೊಳ್ಳಿ 600. ಈಗ ನೋಡಿದ್ರಲ್ಲ ಸರ್, 2000 ರೂಪಾಯಿ ಬೆಲೆ ಬಾಳೋ ಸೀರೆನ 600 ರೂಪಾಯಿ ಕೊಟ್ರೆ ನಮ್ ಕಂಪ್ನಿ ಗಿಟ್ಟಲ್ಲ ಸರ್. ಗಿಟ್ಟತ್ತಾ ಮೇಸ್ಟ್ರೆ? ಗಿಟ್ಟಲ್ಲ. ತಗೋಬಾ ಒಳಗಡೆ. ಆಂಟಿ, 2000 ರೂಪಾಯಿ ಸೀರೆನ 600 ರೂಪಾಯಿ ಕೊಟ್ರೆ ನಮ್ ಕಂಪ್ನಿ ಗಿಟ್ಟುತ್ತಾ ಆಂಟಿ? ಗಿಟ್ಟು ತಾಳಾಗ ಹೋಗ್ತು ಹೋಗಯ್ಯ, ನನ್ ಹೊಟ್ಟೆ ಕಲುತ್ತಾ ಇದೆ, ನನ್ ಕಲ್ಸ್ಕೋಬೇಕು. ಆದ್ರೂನು 600 ರೂಪಾಯಿವರೆಗೂ ಕೂಗಿ ತಮ್ಮ ಧೈರ್ಯನ ಪ್ರದರ್ಶಿಸಿದೆ ಅಂತ ಧೈರ್ಯಶಾಲಿಗೆ ನಮ್ಮ ಕಂಪ್ನಿ ಕೊಡ್ತಾರೆ ಒಂದು ಸ್ಮಾರ್ಟ್ ಗಿಫ್ಟ್. ಭೂಪತಿ ರಂಗ ಚಿತ್ರದಲ್ಲಿ ಡಾಕ್ಟರ್ ರಾಜಣ್ಣ ಅವರು ಇಡೀ ಚಿತ್ರ ತಮ್ಮ ಕತ್ತು ಕಟ್ಕೊಂಡಿದ್ದು ಇದೇ ಸ್ಕಾಫ್. ತಗೊಳ್ಳಿ ಸರ್, ಬೆಳ್ಳಿ ಫ್ರೇಮ್ ಹಾಕ್ಸಿ ಮನೇಲಿ ಇಟ್ಕೊಳ್ಳಿ. ಆಂಟಿ ಎಲ್ಲ ಆಯ್ತಾ? ಅಯ್ಯೋ, ಅಲ್ಲಿ ನೀರೇ ಬರ್ತಾ ಇಲ್ಲ ನನ್ ಕರ್ಮಕ್ಕೆ, ದಾರಿ ಬಿಡಯ್ಯ. ಅಯ್ಯೋ, ತಾಳಿ ಕಟ್ಟಕ್ಕೂ ಟೈಮ್ ನೋಡ್ತೀವಿ, ಕಟ್ಟದವ್ರನ್ನ ಶೋಭನ ಬೀಳಕ್ಕೂ ಟೈಮ್ ನೋಡ್ತೀವಿ. ಅಂತ ಬೆಲೆನೆ ಕಟ್ಟಕ್ ಆಗದಿರೋ ಟೈಮ್ ನ ತಾವುಗಳು ಕೂಡ ಬೆಲೆ ಕಟ್ಟಿ ಕೊಂಡ್ಕೋಬಹುದು ಸರ್. ಅದೇ ಲೇಡೀಸ್ ವಾಚ್ ಸರ್. ಲೇಡೀಸ್ ವಾಚ್ ಇದರ ಬೆಲೆ ಕೇವಲ 10 ಪೈಸಾ. 10 ಪೈಸೆನಾ? ಇದ್ರ ಬೆಲೆ 1500 ರೂಪೀಸ್, ಗೊತ್ತಾ? 1500? 1500 ಒಂದ್ಸಲ, 1500 2 ಸಲ, 1500 3 ಸಲ. ಹೆಣ್ಮಕ್ಳು ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಸುಮ್ನೆ ಇದೀನಿ. ನನ್ನ ಹಿಂಗೆ ರೇಗಿಸ್ತಾ ಇದ್ದೆ. ಏನೇ ಮಾಡ್ತ್ಯಾ? ಸತ್ಯ, ಆ ಹುಡುಗಿ ಮೇಲೆ ಸುಮ್ಮನೆ ಹಾಕೋತಾರಲ್ಲ ಮಾಡ್ತೀಯಾ? ಅಂಕಲ್, ಏನಮ್ಮ? ನಿಮ್ ಮುಖ ನೋಡ್ಕೊಂಡು ಸುಮ್ನೆ ಇದೀನಿ. ಇಲ್ಲ ಅಂದ್ರೆ ಲೇ ಸತ್ಯ, ಅವಳ ಹತ್ರನ ಮಾತು. ವ್ಯಾಪಾರ ಟೈಮಲ್ಲಿ ಕಿವಿ ಕೊಟ್ರೆ ಕಿವಿ ಕುಯ್ದಾಕ್ಬಿಡ್ತೀನಿ. ಕುಯ್ದು ಬಿಡ್ತ್ಯಾ? ಅಲ್ಲಿವರೆಗೂ ನಾನೇನ್ ಕಡ್ಲೆಪುರಿ ತಿಂತಾ ಇರ್ತೀನಾ? ಲೇ ಕರಿಯಾ, ನೀನ್ ಅವ್ನ್ ರೈಟ್ ಹ್ಯಾಂಡ್ ತಾನೆ? ನಿನ್ ಕೈ ಮುರ್ಸ್ಬಿಡ್ತೀನಿ, ನೋಡ್ತಾ ಇರೋಲೇ. ಏನ್ ಹೋಗೋ ಬರಂತಿದ್ಯಾ? ಊರ್ಗೆಲ್ಲ ಮುಂಡಾಯ್ಸೋ ನಿನ್ನಂತ ಲಂಗರ್ಗೇನೋ ಮರ್ಯಾದೆ? ಅರೆ ನೀನೇನ್ ದೊಡ್ಡ ಸಾಚನಾ? ನೀನ್ ಕುಲ್ಕ್ಲಿಲ್ಲ? ಡೈಲಿ ಬರ್ತೀರಾ? ಕಾಲೇಜ್ ಹತ್ರ ಬನ್ನಿ ಆಟ ಆಡೋಣ ಅಂತ ಕರ್ದಿಲ್ವಾ ನೀನು? ಅಂಕಲ್, ಏನಮ್ಮ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇವ್ನ ಕರ್ಕೊಂಡು ಹೋಗ್ಬಿಡಿ. ಇಲ್ಲ ಅಂದ್ರೆ ಪೊಲೀಸಿಗೆ ಹಿಡ್ಕೊಡ್ಬೇಕಾಗತ್ತೆ. ಪೊಲೀಸ್ ಪೊಲೀಸ್ ಪೊಲೀಸ್! ಅಯ್ಯೋ, ಯಾರು ಬರ್ರಪ್ಪ, ಕಾಪಾಡ್ರಪ್ಪ. ಲೆಕ್ಕರಿಯ ಪೊಲೀಸ್ ಅಂತ ಹೇಳಿ ಎದುರಿಸ್ತಾವಳಲ್ಲ ಗುರು, ಕಾಕಿ ಡ್ರೆಸ್ ಹಾಕೊಂಡವಳಲ್ಲ ಭ್ರಮೆ, ಮಾತಾಡ್ಲಿ ಬಿಡು. ಅಯ್ಯಯ್ಯೋ, ಯಾರು ಬರ್ರಪ್ಪ, ಕಾಪಾಡ್ರಪ್ಪ. ಲೆಕ್ಕರಿಯ ಬೆಜ್ಜಾನ್ ನಿಗರ್ತಾಳೆ. ಅಯ್ಯೋ, ಏಯ್ ಯಾಕೋ ಹೊಡ್ದೆ? ಯಾಕರ್ ಕಳಲೆ ಸುಮ್ನೆ ಲೆಕ್ಕರಿಯ ಚೇನ್ ಎಳಿತಾಳೆ ಕಣ. ತಪ್ಪಿಸ್ಕೊಂಡ್ರ ಓಡು. ಅಯ್ಯೋ ಇಳಿ ಬಾವ, ನಿನಗೆ ಬೇರೆ ವಯಸ್ಸಾಗೋಯ್ತಲ್ಲ. ಬಾರ ಕರಿಯಲ್ಲೇ ಓಡೋ ಬೇಗ. ನಾನೇ ಕೆಟ್ಟು ಹುಚ್ಚಿ ಕಲ್ ಬೇರೆ ಹೊಡಿತಾಳೆ ಕಣ್ರವ್ವ. ಯಾಕಮ್ಮ ಚೈನ್ ಹೇಳಿದ್ದು? ಏನಮ್ಮ ನಿನ್ನ ಹೆಸರು? ಏನೋ ನಡೀತೈತಲ್ಲಿ? ಯಾರಿಗ್ ಗೊತ್ತು? ಮಂಜು, ಸ್ವಲ್ಪ ಜಾಗ ಬಿಡಯ್ಯ. ಇವಳ ಜೊತೆ ಬಂದ್ರೆ ಯಾವಾಗ್ಲೂ ತಲೆನೋವು ಕೆಲ್ಸಾನೆ. ಅಲ್ಲ, ಇದು ಯಾವೂರೇ?
ಸರಿ ಹಸ್ರಂಗೆ ಹಾಕೊಂಡು ಮುದ್ದಾಗಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ನಲ್ಲ ಆ ಹುಡುಗ ಎಲ್ಲೋದ? ಲೂಸು ಹುಚ್ಚಿ ಹುಚ್ಚಿ. 500 ರೂಪಾಯಿ ಕೊಡಮ್ಮ. ತಗೊಳ್ಳಿ. ಇದ್ಯಾಕೆ 500 ರೂಪಾಯಿ ಕೊಡ್ತಾ ಇದೀಯಾ? ನೀನು ಕಕ್ಕಸ್ ಮಾಡಿದ್ದಕ್ಕೆ. ಅಶ್ವಗಂಧ, ಹಿಮಾಲಯದಿಂದ ತಂದಿರೋ ಅಶ್ವಗಂಧ ತುಳಸಿ ತೈಲ. ಅಶ್ವಗಂಧ, ತುಳಸಿ, ಜಾಜಿ, ಬಗ್ಗುಲು, ಮುಗ್ಗುಲು, ಪಲಕ್ಷ ಬೇರು, ದೇವನಾರು ಎಲ್ಲವನ್ನು ಚೆನ್ನಾಗಿ ಕುಟ್ಟಿ 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 ಚೆನ್ನಾಗಿ ಬೇಯಿಸಿ ತೆಗೆದಿರೋ ತೈಲ. ಅದಿರ್ಲಿ, ಸ್ವಲ್ಪ ಮಾನವನ ದೇಹದ ಬಗ್ಗೆನೂ ಹೇಳಿ. ದೇವತಂದ ಸ್ನಾಯು ಸೆಳೆತದಿಂದ ಗಂಟಲಲ್ಲಿ ಪಿರಿಪಿರಿ, ಮೂಗಿನಲ್ಲಿ ಕಿರಿಕಿರಿ, ಜಲಬಾಧೆ, ಮಲೆಬಾಧೆ, ತಲೆನೋವು, ಬೆನ್ನೋವು, ದೇಹವೇ ಒಂದು ರೋಗಗಳ ಸಂತೆ. ಕರೆಕ್ಟಾಗಿ ಹೇಳಿದ್ರಿ. ಈ ಜಗತ್ತಲ್ಲಿ ದೊಡ್ಡ ರೋಗ ಯಾವುದು ಅಂತ ಕೇಳಿದ್ರೆ ಕೆಲವರು ಕ್ಯಾನ್ಸರ್ ಅಂತಾರೆ, ಏಡ್ಸ್ ಅಂತಾರೆ, ಕುಷ್ಠು ರೋಗ ಅಂತ ಹೇಳ್ತಾರೆ. ಆದ್ರೆ ನನ್ನನ್ನ ಕೇಳಿದ್ರೆ ಈ ಜಗತ್ತಲ್ಲಿ ದೊಡ್ಡ ರೋಗ ಅಂತಂದ್ರೆ ಗ್ಯಾಸ್ ಟ್ರಬಲ್. ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಹೂಸು ಬಿಡುವುದು. ನಾನಿಲ್ಲಿ ನಿಮ್ಮನ್ನೆಲ್ಲ ನಗ್ಸೋಕ್ ಬಂದಿರೋ ಜೋಕರ್ ಅಲ್ಲ ಮಹಾಜನ್ಗಳೇ. ನಾನ್ ಹೇಳೋ ವಿಚಾರನ ಸ್ವಲ್ಪ ಯೋಚನೆ ಮಾಡಿ ನೋಡಿ. 50 ಪೈಸಾ ಚಿಲ್ಲರೆ ಇಲ್ಲ ಅಂತ ಈ ಚಾಕ್ಲೇಟ್ ಕೊಟ್ಟಿದ್ದಾನೆ. ಕನ್ಸ್ಯೂಮರ್ ಕೋರ್ಟಲ್ ಕೇಸ್ ಹಾಕಿದ್ರೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಹಾಕಣ್ಮ. ಏಯ್, ಯಾಕೆ ದುಡ್ಡು ದುಡ್ಡು ಅಂತ ಸಾಯ್ತಿರ್ತ್ಯಾ? ಹೋಗ್ ಸೈಕಲ್ ಸ್ಟ್ಯಾಂಡ್ ಅವನ್ಗೆ ಚಿಲ್ಲರೆ ಕೊಟ್ಬಿಟ್ ಬಾ. ಸರಿ, ಚಿಲ್ಲರೆ ತಂದು ತಗೊಳಪ್ಪ. ಮಹಾಜನ್ಗಳೇ, ತಗೋ, ಅಲ್ಲಿ ಸಿಕ್ಸು. ಆರೋಗ್ಯವೇ ಭಾಗ್ಯ. ನಿಮ್ಮ ಆರೋಗ್ಯನ ಸುಧಾರಿಸಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಒಂದು ಕತೆ ಹೇಳ್ತೀನಿ ಕೇಳಿ. ಅಮೇರಿಕದಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಇದ್ರಂತೆ. ಆ ಗಂಡನ್ಗೋ ಗ್ಯಾಸ್ ಟ್ರಬಲ್. ರಾತ್ರಿ ಆದ್ರೆ ಸಾಕು ಡರ್ ಬರ್ರ್ ಅಂತ ಬಾಂಬ್ ದಾಳಿ ಶುರು ಮಾಡ್ತಿದ್ದಂತೆ. ನನ್ ಗಂಡ ಬಿಡೋ ಬಾಂಬ್ ನಿಂದ ನನ್ ನಿದ್ದೆ ಬರ್ತಾ ಇಲ್ಲ ಅಂತ ಕೋರ್ಟಲ್ ಕೇಸ್ ಹಾಕಿ ಡೈವರ್ಸ್ ತಗೊಂಡು ಇವನ್ನ ಪರದೇಸಿ ಮಾಡಿ ಅವಮ್ಮ ಹೊರಟೇ ಹೋದ್ಲಂತೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಯೋ, ಹೂಸ್ಕಾಕಿರೋ ಕೇಸ್ನ ಬೆಳ್ಸಕ್ಕಾಗತ್ತಾ? ಮುಚ್ಕೊಂಡ್ ಕತೆ ಕೇಳಿಸ್ಕೊಳಯ್ಯ. ಒಳ್ಳೇದೇನಾರು ಹೇಳಕ್ ಹೋದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಾರೆ ನಮ್ ಜನ. ಇದ್ರ ಬಗ್ಗೆ ಒಂದು ಗಾದೆನೇ ಇದೆ. ಟರ್ರಂ ಬುರ್ರಂ ಭಯಂ ನಾಸ್ತಿ, ಕುಯ್ಯಂ ಪುಯ್ಯಂ ಮಧ್ಯಮಂ, ತುಸ್ಸಾಕಾರಂ ಮಹಾಘೋರಂ, ನಿಶಬ್ದಂ ಪ್ರಾಣ ಸಂಕಟಂ. ಈಗ ನೋಡಿ, ಹೊಸದಾಗಿ ಮದುವೆ ಆಗಿರೋ ಹುಡುಗರು ಕಡ್ಡಿ ಐಕಲ್ ಜೊತೆ ಎಲ್ಲ ಸೇರಿ ಬೆಳಗಿನ ಎಣ್ಣೆ ಶುರು ಮಾಡಿ ಅವರೆಕಾಳು, ತಣ್ಣಿಕಾಳು, ಹುರುಗಾಳು, ಆಗಾಳು ಅಂತೆಲ್ಲ ತಿಂದು ಮನೆಗ್ ಬಂದು ಬಾಂಬ್ ದಾಳಿನ ಶುರು ಮಾಡ್ಬಿಡ್ತಾರೆ. ಆಗ ಮನೇಲಿ ಹೆಂಡತಿ ಕೇಳ್ತಾಳೆ, ಏನ್ರಿ ನಮ್ ತವ್ರ ಮನೆಯವ್ರು ಕೊಡ್ಸಿರೋ ಚಡ್ಡಿ ಬನ್ನಿನೆಲ್ಲ ಈ ತರ ತೂತ್ ಮಾಡ್ಕೊಂಡ್ ಬಂದಿರಲ್ಲ ಅಂತ ಕೇಳಿದ್ರೆ, ಹೋಗಲೇ ಬೊಗಳನ ಕಚ್ಚಲ್ಲ ಅಂತ ಗಾದೆ ಬೇರೆ ಹೇಳ್ಬಿಡ್ತಾರೆ. ಅಂದ್ರೆ ಡರ್ ಅಂತ ಬಿಟ್ರೆ ಗಬ್ಬು ವಾಸನೆ ಹೊಡಿಯುತ್ತೆ, ಪುಯ್ ಅಂತ ಬಿಟ್ರೆ ಏನ್ ಸುಗಂಧದ ವಾಸನೆನ ಬರುತ್ತೆ? ಹೇಳಿ ಅಣ್ಣ, ನೀವೇ ಯೋಚನೆ ಮಾಡಿ ಹೇಳಿ. 4 ಜನ ಒಂದ್ ಕಡೆ ನಿಂತಿರ್ತಾರೆ. ಅದ್ರಲ್ಲೊಬ್ಬ ಪುಯ್ ಅಂತ ಊಸ್ ಬಿಟ್ಬಿಡ್ತಾನೆ. ಎಲ್ರು ಮೂಗ್ ಮುಚ್ಕೋತಾರೆ. ಆದ್ರೆ ಬಿಟ್ಟವನ್ ಮಾತ್ರ ಯಾವ ಚಂಡಾಲ್ ನನ್ ಮಗ ಬಿಟ್ಟಪ್ಪ ಅಂತ ಕೇಳ್ತಾನೆ. ಯಾಕೆ ಅಂದ್ರೆ ಅವನಿಗೆ ತಾನೇ ಗೊತ್ತಿರೋದು ಬಿಟ್ಟವನ್ ಯಾರು ಅಂತ. ನಮ್ ಜನ ಕೊಲೆ ಆಪಾದನೆ ಬೇಕಾದ್ರೂ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ಈ ಊಸ್ ಬಿಡೋದನ್ನ ಮಾತ್ರ ಯಾರು ಒಪ್ಕೊಳ್ಳಲ್ಲ. ಯಾಕೆ? ಮಾನ ಮರ್ಯಾದೆ ಪ್ರಶ್ನೆ. ನಾನ್ ಹೇಳಿದ್ದೆಲ್ಲ ನೀವೆಲ್ಲ ನಿಂತ್ಕೊಂಡು ಇಷ್ಟೊಂದು ಗಂಭೀರವಾಗಿ ಕೇಳಿಸ್ಕೊತಾ ಇದೀರ ಅಂತಂದ್ರೆ ಖಂಡಿತ ನೀವೆಲ್ಲ ಈ ಕೆಲಸ ಮಾಡೇ ಇರ್ತೀರಾ. ಹೆದರ್ಕೋಬೇಡಿ, ನಾನಿರುವುದೇ ನಿಮಗಾಗಿ. ನಾನ್ ಕೊಡೋ ಔಷಧಿನ ದಿನಕ್ಕೊಂದ್ಸಲ ತಗೊಂಡ್ರೆ ಸಾಕು. ಮೇಲಿಂದು ಮೇಲಿಕ್ಕೆ, ಕೆಳಗಿಂದು ಕೆಳಿಕ್ಕೆ. ಒಳ್ಳೆ ಹೂವ ಹೊರಟೋದಂಗೆ ಹೊರಟೋಗುತ್ತೆ. ಗ್ಯಾಸ್ ಮಾತ್ರ ಸ್ಮೆಲ್ಲೇ ಬರಲ್ಲ. ಏನಪ್ಪಾ ಈ ಡಾಕ್ಟ್ರು ಅವಾಗಿಂದ ಬರೀ ಗಲೀಜಾಗಿ ಹೊಲ್ಸಿನ ಬಗ್ಗೆನೆ ಮಾತಾಡ್ತಾ ಇದ್ದಾನೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿತ್ಯ ಕರ್ಮ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸರ್, ಕೇವಲ 50 ರೂಪಾಯಿ ಸರ್. ಬನ್ನಿ ಸರ್, ತಗೊಳ್ಳಿ. ಇದನ್ನ ತಗೊಂಡೋಗಿ ನಿಮ್ ಮಕ್ಕಳು ಕೊಟ್ಟು ಅವ್ರ ಬುದ್ಧಿ ಶಕ್ತಿನ ಜಾಸ್ತಿ ಮಾಡಿ ಸರ್. ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಯಾರಮ್ಮ ಅವನು? ತೋರ್ಸ್ ನೋಡಿ. ನೀವ್ ಇಲ್ಲೇ ಇರಿ, ನಾನು ಹೋಗಿ ಹಿಡ್ಕೊಂಡಿದ ತಕ್ಷಣ ನೀವು ಓಡ್ಬಿಟ್ಟು ಸರ್. ಕೇವಲ 50 ರೂಪಾಯಿ ಸರ್. ಇವತ್ತು ತಗೊಂಡ್ರೆ 50 ರೂಪಾಯಿ, ನಾಳೆ ತಗೊಂಡ್ರೆ 100 ರೂಪಾಯಿ ಸರ್. ತಗೊಂಡೋಗಿ ಸರ್. ತಗೊಂಡು ನಿಮ್ ಮಕ್ಕಳಿಗೆ
ಲೇ ಗಂಡು ಬಿಡಿ ಕಡೆ ನೀನು ಯಾಕೆ ಹೆಣ್ಣು ಅಂದ್ರು? ಅಯ್ಯೋ 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 ಅಯ್ಯಪ್ಪ ಅಂದ್ಬಿಡ್ತಾಳೆ ಗಂಡು ಬಿಡಿ. ಅಯ್ಯೋ ಸಿಕ್ಬಿದ್ಯಾ ನನ್ನ ಸವಾಸ ಸರಿಯಿಲ್ಲ ಮೂಟೆ ಮೂಟೆ ಇದ್ದಂಗಳ ಅಯ್ಯಪ್ಪ. ಏ ಮಂಜು ನಿಂತ್ಕೊಳ್ಳೆ ಮಂಜು. ಬಿಡಲ್ಲ ಬಿಟ್ಬಿಡೆ ಅಯ್ಯಪ್ಪ. ಅಯ್ಯೋ ಅಯ್ಯಪ್ಪ ಅಯ್ಯಪ್ಪ ಬಿಡೆ. ಹೊಡಿಬೇಡ್ರೆ ಹೊಡಿಬೇಡ್ರೆ ಅಯ್ಯಮ್ಮ. ಅಯ್ಯೋ ಅಯ್ಯೋ ಕಾಪಾಡಿ ಕಾಪಾಡಿ ಯಾರು ಕಾಪಾಡಿ ಬಲೆ ಅಯ್ಯೋ ಬಲೆ. ಹೇ ಒಬ್ಬೊಬ್ಬರ ಲೈನಾಗ ಹೋಗ್ರಿ. ಹಾ ಹಾಯ್ ಜೆನಿಫರ್, ಹೌ ಆರ್ ಯು ಜೆನಿಫರ್? ಐ ಮಿಸ್ ಯು. ಚೆನ್ನಾಗಿದೆಯಪ್ಪ? ಚೆನ್ನಾಗಿದ್ದೀನಿ ಬಾವಾ. ಚೆನ್ನಾಗಿದೆಯಮ್ಮ? ಆಯ ನಿನ್ ಪ್ರೀತಿನ ಪೆಟ್ಕೆಲಾಗಿ ಬೀಗ ಹಾಕು, ಮೊದಲು ಬಿಡಿ ಕೊಡಿಲಿ. ಸತ್ಯಣ್ಣ ಅಕ್ಕ ಗೊತ್ತು ತಾನೆ? ಯಾರಿಗ್ ತಾನೇ ಗೊತ್ತಿಲ್ಲ, ಗಾಂಜಾ ಡೀಲರ್ ಪರತಕ ತಾನೆ. ಯಾಕೋ ಕಿರ್ಚ್ತೀಯಾ? ಅರೆ ಯಾಕ ಅವನ್ ಮುಖ ಹಿಂಗಾಗದೆ? ಬಂದ್ ಜಾಗದಲ್ಲಿ ಸುಮ್ನೆ ಇರ್ಬೇಕು ತಾನೆ, ಸಿಕ್ದವ್ರಿಗೆಲ್ಲ ಹೊಡಿತಾ ಇದ್ರೆ. ಸಾಂಬಾರ್ ಕೊಳದಲ್ಲಿ ಅದ್ದದ್ದೇ ಎದ್ಬಿಟ್ಟ ನಾಗರಾಜ. ನಾಚಿಕೆ ಆಗಲ್ಲ ಮಾವಯ್ಯ ಈ ಮಾತಾಡಕ್ಕೆ? ಮಾತ್ಗೂ ಕೈ ಎತ್ತಿದ್ರೆ ಜೈಲರ್ ಸುಮ್ನೆ ಇರ್ತಾನ? ನೋಡು ಬಂದಿನ ನನಗೆ ಹೆಂಗ್ ಕಚ್ಚವನೆ. ನಿನ್ ಒದೆ ದಿನ ಬಿಟ್ಬಿಟ್ಟು ನಿನ್ ಕಡೆಯವರೆಲ್ಲ ಗೆನ್ಸ್ ಕರೀತಿದ್ರ. ಮನುಷ್ಯನ ಅವನು ಎಷ್ಟು ಜನಕ್ಕೆ ಬೇಕಾದ ಹೊಡಿತಾನೆ. ಅವನು ಹೊಡೆದು ಟೈಪ್ ಹೊಡಿತಾನಪ್ಪ. ಎಲ್ರು ನನ್ ತರನೇ ಇರ್ತಾರ? ನಿನ್ಗ ಅವನ್ ಬಗ್ಗೆ ಗೊತ್ತಿಲ್ವೋ? ಅವನ್ಗೇನು ತಿಳಿಯಕ್ಕಿಲ್ಲ, ಸುಡ್ಗಾಡಲ್ಲೇ ಹುಟ್ಟಿ ಬೆಳೆದವನು ಪಾಪ. ಓ ಅದಕ್ಕೆ ಹೆಂಗೆಂಗೋ ಆಡ್ತಾ ಇರ್ತಾನೆ. ಜೈ ಅಂಬಾಲ ಜೈ ಜೈ ಅಂಬಾಲ ಜೈ ಅಂಬಾಲ ಜೈ ಜೈ ಅಂಬಾಲ. ಸಾಯಿಸ್ಬಿಡ್ತೀನಿ ನನ್ ಮಗನೇ, ಸೈಲೆಂಟ್ ಆಗಿ ಜಪ ಮಾಡ. ಏನಾದ್ರೂ ಮಾಡಿ ನೀ ಒಳಗ್ ಬಂದು ನಿಮ್ಮ ಮಾವನ್ನ ಮಾನ ಕಾಪಾಡಪ್ಪ. ನಾನು ಇರೋರ್ಗೂ ಪರವಾಗಿಲ್ಲ, ನೋಡ್ಕೊಳ್ತೀನಿ. ಆಮೇಲೆ ಜಲ್ದಿ ಜಾಮೀನಿಗೆ ರೆಡಿ ಮಾಡು. ರೆಡಿ ಮಾಡಿ. ಐ ಲವ್ ಯು, ಐ ಲವ್. ಲೇಟ್ ಡೌ ಸ್ವಾಮಿ, ಏನೋ ನಿನ್ ಲೀಲೆಗಳು. ನನ್ನ ಮಗನೇ ನಿನ್ ಮಚ್ಚೆಲ್ಲ ತೋರ್ಸಿ ತೋರ್ಸಲ. ಏಯ್ ಯಾವನ್ ಏನ್ ಮಾಡ್ಕೊಂಡ್ರೆ ನಿನಗೇನೆ ಆಗ್ಬೇಕು? ಹಾ ನಿನ್ ಸಿನಿಮಾ ನೋಡಕ್ ಹೋಗಿದ್ದೆ ತಾನೆ, ಮರ್ಯಾದೆ ಬಾಯಿ ಮುಚ್ಕೊಂಡ್ ಮನೆಗೆ ಬರ್ಬೇಕಾಯ್ತು. ಅಪ್ಪ ಎಲ್ಲಾ ತರ ಬರ್ಕಕ್ ಬರಲ್ಲ ನನ್ಗೆ. ಯಾರ್ ಏನೇ ತಪ್ಪು ಮಾಡ್ಲಿ ಶಿಕ್ಷೆ ಕೊಡದೆ ಬಿಡೋದಿಲ್ಲ ಈ ಮಂಜು. ಅಯ್ಯೋ ದೇವ್ರೆ, ಇವಳು ಕೊಡು ಅಂತನ ತಿರುಪತಿ ಬೆಟ್ಟ ಹತ್ತಿ ನಾವು ಬೇಡ್ಕೊಂಡಿದ್ದು. ತಲೆ ಹರಟೆ ಇವಳು. ಐ ಡೋಂಟ್ ಕೇರ್. ಆದ್ರೆ ಒಂದು, ನಾಳೆ ಅವಾರ್ಡ್ ತಗೊಂಡ್ ಬರ್ತೀನಲ್ಲ, ಆಗ ಒಬ್ರಿಗೂ ಮುಟ್ಟಕ್ ಬಿಡಲ್ಲ. ಮುಚ್ಚೆ ಬಾಯಿ. ಜೈಲಲ್ಲಿರೋ ರೌಡಿ ಆಚೆ ಬಂದ್ರೆ ಏನ್ ಮಾಡ್ತಾನೆ ಏನೋ ಅಂತ ನಾವ್ ಹೆದರ್ಕೊಂಡಿದ್ರೆ ಅವಾರ್ಡ್ ಅಂತೆ ಅವಾರ್ಡ್. ಓಯ್ ಡುಬಾಕರ್. ಯಾರಿಗ್ ಡುಬಾಕೋರ್ ಅಂತಿದ್ಯಾ? ಸತ್ಯ ಪ್ರಕಾಶ್ ಅಂತ ಕರಿ. ಸರಿ ಬಾ, ನೀನ್ ನೋಡಕ್ ಯಾರೋ ಬಂದವ್ರೆ. ಓ ಏನ್ 3 ದಿನಕ್ಕೂ ಎಂಟ್ರಿ ಕೊಟ್ಟು ಬರ್ತಾ ಇದೀರಲ್ಲ, ಅಷ್ಟೊಂದ್ ಅಕ್ರೆ ಇದ್ರೆ ಇಬ್ರು ಅಂದರಾಗತ್ತಾನೆ. ಪಾಲಿಟೆಕ್ನಿಕ್ ಏನ ಡಾಕ್ಟ್ರೆ? ನೋಡಿಪ್ಪ, ಈ ತರಲೆಗ್ ತಂದೆ ಆಗಿದ್ದ ತಪ್ಪಿಗೆ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಡೆದಿದ್ದನ್ನೆಲ್ಲ ಮರ್ತು ಬಿಡಿ. ಅಪ್ಪ ಕ್ಷಮೆ ಕೇಳಿದಾಯ್ತು ತಾನೆ, ನಡಿ ಹೋಗೋಣ. ಇರೇ, ದೊಡ್ಡವ್ರು ಮಾತಾಡ್ತಾ ಇಲ್ವಾ? ಅಧಿಕ ಪ್ರಸಂಗಿ ಮಾಡೋದ್ನೆಲ್ಲ ಮಾಡ್ಬಿಟ್ಟು ಈಗ ಮತ್ತೆ ಜಗಳ ತೆಗಿಬೇಡ ನೀನು. ನೋಡಿಪ್ಪ, ಇವಳಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಗಿದೆ. ನೀವು ಕ್ಷಮಿಸಿದೀನಿ ಅಂತ ಒಂದ್ ಸಾರಿ ಹೇಳ್ಬಿಟ್ರೆ ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್, ನಮ್ಮಲ್ಲಿ ಪದೇ ಒಬ್ಬ ಫ್ರಾಡ್ ಕೈ ಮುಗಿತಾ ಇದೆಯಲ್ಲ. ಯಾಕಪ್ಪ ಅಳ್ತಿದೀಯಾ? ಮತ್ತಿನ್ನೇನ್ ಮಾಡ್ಲಿ ಸರ್, ಇವಳು ನನ್ನ ಜೈಲಿಗೆ ಕಳ್ಸಿದ್ರು ನಂಗೆ ಅಷ್ಟು ಬೇಜಾರಾಗ್ಲಿಲ್ಲ. ಆದ್ರೆ ಪದೇ ಫ್ರಾಡ್ ಅಂತ ಹೇಳಿ ನನ್ ಮನ್ಸನ್ನ ನೋವು ಮಾಡ್ತಾ ಇದ್ದಾಳಲ್ಲ, ನನ್ ನೋವ್ನ ನನ್ ಯಾವ ದೇವ್ರ ಹತ್ರ ಹೇಳ್ಕೊಳ್ಳಪ್ಪ. ನೋಡೆ,
ಹೇಗ್ ಹೇಳ್ತಿದಾರ ನೋಡಿ. ಇಂಥ ಒಳ್ಳೆಯವ್ರ ಕಂಡಲ್ಲಿ ನೀರ್ ಹಾಕ್ಸಿದ್ರೆ ನಿನ್ಗೆ ಒಳ್ಳೇದಾಗುತ್ತೇನೆ. ಸಾರಿ ಕೇಳೆ ಕೇಳ್ಕೊಳೆ ಕ್ಷಮಿಸಿ ಇಲ್ಲೇ ಕೇಳ್ಕೊಳೆ ಅವ್ರಿಗೆ. ಸಾರಿ ಕೇಳೆ ಸಾರಿ ಕೇಳ್ಕೊಳೆ ಕೇಳೆ. ಲೂಸಪ್ಪ ನೀನು. ಅಪ್ಪ ನಿನಗ್ ಜನ್ಮ ಕೊಟ್ಟ ತಪ್ಪಿಗೆ ನಾನ್ ಲೂಸೆ. ಪರವಾಗಿಲ್ಲ, ನೀನ್ ಸಾರಿ ಕೇಳು. ಕೇಳಲ್ಲ. ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ? ನಿನಗ್ ಗೊತ್ತಿಲ್ಲಪ್ಪ, ಇವ್ನು ಹೆಂಗೆಲ್ಲ ಡಬ್ಬ ಅಲ್ಲಾಡ್ಸಿ ಜನಗಳನ್ನ ಏಮಾರಿಸ್ತಾನೆ ಅಂತ. ಫ್ರಾಡು, ಟೋಟಲ್ ಫ್ರಾಡ್. ಕಡೆದಾಗ ನಿನ್ಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಏನ್ ಹೇಳು? ನನಗ್ ಮೋಸ ಮಾಡಿ ಕಿತ್ಕೊಂಡಿರೋ 400 ರೂಪೀಸ್, ನನ್ನ HMT ವಾಚ್, ನನ್ನ ಟ್ರೈನಲ್ಲಿ ಕಟ್ಟಿರೋ 500 ಫೈನ್, ಈಗ ನಾನು ಬಂದ್ ಹೋಗಿದ್ದಕ್ಕೆ 75. ಇದಿಷ್ಟು ವಾಪಸ್ ಕೊಡ್ತೀನಿ ಅಂತ ಹೇಳು. ಈಗ್ಲೇ ನಿನ್ನ ರಿಲೀಸ್ ಮಾಡಕ್ ಹೇಳ್ತೀನಿ. ಏಯ್ ನಿಜ ಹೇಳೆ, ನೀನು ಕಾಲೇಜಿಗೆ ಓದಕ್ ಹೋಗ್ತಿದ್ಯೋ ಇಲ್ಲ ಗಂಡ್ ಬೀರಿ ತರ ಬೀದಿ ಸುತ್ತಕ್ ಹೋಗ್ತಿದ್ಯೋ ಅಂತ? ಏನ್ ದೊಡ್ಡ ರಾಷ್ಟ್ರಪತಿ ಇವಳು ಹೇಳಿದ ತಕ್ಷಣ ಇವ್ರು ಬಿಟ್ಬಿಡ್ತಾರಂತೆ. ಯಾಕ್ ಬಿಡಲ್ಲ? ಅವ್ರ ಹಿಡ್ದಿದ್ದು, ನಾನ್ ತಾನೇ ಹಿಡ್ಕೊಟ್ಟಿದ್ದು. ಸರ್ ಹೊರಗಡೆ ಹೋಗಿ, ಒಂದ್ 5 ನಿಮಿಷ ಹೊರಗಡೆ ಹೋಗಿ ಸರ್. ಏನೇ ಅಂದೆ? ನೀನು ಮನ್ಸ್ ಮಾಡ್ಲಿಲ್ಲ ಅಂದ್ರೆ ನಾನು ಆಚೆ ಬರೋದಿಕ್ಕೆ ಆಗೋದಿಲ್ವಾ? ಅವತ್ತು ನೀ ನನ್ನ ಬೆನ್ನಿಂದೆ ಕೂಸುಮರಿ ಮಾಡ್ಕೊಂಡು ಹೊತ್ಕೊಂಡೋಗಿದ್ದು ಜ್ಞಾಪಕ ಇದೆಯಾ? ಅವಾಗ ನಿನ್ ಲಂಗದ ಲಾಡಿನ ಎಳ್ದಾಕಿ ಎಸ್ಕೇಪ್ ಆಗೋದಕ್ಕೆ ಎಷ್ಟೊತ್ತೇ ಬೇಕಾಗಿತ್ತು? ಏನಾ ಇದು ಇವತ್ ಬಂದ ಐಡಿಯಾ ಅಲ್ಲ, ಅವತ್ತೇ ಬಂದಿತ್ತು. ಹೆಣ್ಮಕ್ಳ ಶಾಪ ಒಳ್ಳೇದಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ, ಅದಕ್ಕೋಸ್ಕರ ಸುಮ್ಮನೆ ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ರೈಟ್ ಹೇಳು. ಮಜಾ ಮಾಡು ಬಾವಾ. ನಾನೇನ್ ಕಾಗೇನೆ ಇದು ಕಲ್ಲು ಹಾಕೊಂಡ್ ಕುಡಿಯೋದಕ್ಕೆ ಇನ್ನೊಂದ್ ತಟ್ಟಿ ಹಾಕು ಬಾವಾ. ತಗೋ. ಏಯ್ ಸಾಕ್ ಬಿಡ ಅಪ್ಪ, ನೀ ಕುಡಿದ್ರೆ ನಿನ್ ಕಾಟ ತಡಿಯಕ್ಕಾಗಲ್ಲ. ಲೇ ಕಿಕ್ ಕುಡಿಯಕ್ಕಿಲ್ಲ. ಅಯ್ಯೋ ನೀನು ಅಂದ್ರೆ ನಂಗೆ ಪಂಚ ಪ್ರಾಣ. ಟೈಟ್ ಆಗ್ಬಿಟ್ಟು ನಿಂಗೆ ಮರ ಹತ್ತಿಸ್ತಾ ಇದೀನಿ ಅನ್ಕೋಬೇಡಪ್ಪ. ಐ ಹ್ಯಾಪಿ. ಆದ್ರೆ ಉರಿಯೋದು ಅಂದ್ರೆ ಒಂದು, ನೀನ್ ನಗಕ್ಕೆ ಇಲ್ಲ. ನಗೋ ನಗೋ ಲೇ, ನಗೋ ಲೇ. ಏ ರುದ್ರ, ನೀನ್ ನಗ್ಲಿಲ್ಲ ಅಂದ್ರೆ ನಂಗೆ ಅಳು ಬರ್ತದೆ. ಅಳ ಅಳ ಅಳ. ಇವ್ರ ಭಾಷೆಲಿ ಅಳ್ಳೋರ್ದು ಒಂದು ಇದೇನಾ? ರುದ್ರ, ಐ ಲವ್ ಯು. ಒನ್ ಕಿಸ್. ಈ ಪಾಪಿನ ಮಕ್ಳ ಸವಸ ಮಾಡ್ಬಿಟ್ಟು ದಿನ ಉಪವಾಸ ಸಾಯೋದಾಯ್ತು. ಮುಚ್ಕೊಂಡಿಲ್ಲ ಮಲ್ಕಳ ಸರಿ. ಏನಾಯ್ತು ಸತ್ಯ? ಸತ್ಯ ಏನಾಯ್ತು ಇವನಿಗೆ? ಸತ್ಯ ಯಾವ ಕರ್ಮನ್ ಕುಡ್ಕೊಂಬಂದೆ? ಗಪ್ಪನಾತ ಹೊಡಿತಾ ಇದೆ. ಏಯ್, ನಿಂಗ್ ತಲೆ ಬುದ್ಧಿ ಇಲ್ವಾ? ಏನ್ ಕರ್ಮನ ಅಂತ ಕುಡ್ಕೊಂಬಂದೆ? ಅವ್ನು ಕುಡಿದ್ರೆ ಆಗಲ್ಲ ಅಂತ ಗೊತ್ತಿಲ್ಲ ನಿಂಗೆ? ಮುಚ್ಚ ಬಾಯಿ. ಯೋಗ್ಯತೆ ಇಲ್ಲ ಅಂದ್ರೆ ಯಾಕೋ ಕುಡಿತೀಯಾ? ಹೊಟ್ಟೆಗೆ ಏನಾದ್ರೂ ತಿಂದ್ಯಾ? ಯಾರು? ನೀನೇ ಕಣೋ. ಏನಾದ್ರು ತಿಂದ್ಯಾ? ಯಾರು? ಕುಡ್ಕೊಂಬಂದು ಯಾಕೋ ಪ್ರಾಣ ತಿಂತೀಯಾ? ಯಾಕೋ ಬರ್ತದ್ಯಾ? ಕುಡಿತ್ಯಾ? ಅಯ್ಯಪ್ಪ ಯಾರು? ಈಗ ನಾನೇನ್ ತಪ್ಪು ಮಾಡ್ದೆ? ಏನೋ ಹಾಳು ಹೋಟೆಲ್ ಮಲ್ಕೋತಲ್ಲ ಅಂತ ಎಬ್ಸಕ್ ಹೋದ್ರೆ ನನ್ಗೆ ಹೊಡಿತೀಯಾ? ಅವನ್ನ ಮುಟ್ಟಿದ್ರೆ ಸಾಕು ಮುನೆ ಆಡ್ದಂಗ ಆಡ್ತೀಯ. ಹೆಂಗಾರ ಹಾಳಾಗೋಗ್ರಿ.
ಖಾರ ಯಾರ್ಗೋ ನೀನು ತಿನ್ನು